ಮಹಾಶಿವರಾತ್ರಿಯ ಹಿನ್ನೆಲೆ ರಾಜ್ಯದ ಹಲವೆಡೆ ಅದ್ಧೂರಿ ರಥೋತ್ಸವಗಳು ನಡೆದಿವೆ. ಮುಳ್ಳುಗದ್ದುಗೆ ಜೊತೆಗೆ ಸಿದ್ದಾರೂಢರ ಮಹಾರಥೋತ್ಸವ ಎಲ್ಲರ ಕಣ್ಮನ ಸೆಳೆದಿದೆ. ಶಿವರಾತ್ರಿ ಅಂದ್ರೆ ಅಖಂಡ ಭೂಲೋಕದ ಒಡೆಯ ಶಿವನು ಪಾರ್ವತಿಯನ್ನ ವರಿಸಿದ ದಿನ. ಸಾಕ್ಷಾತ್ ಪರಶಿವನೇ ಧರೆಗೆ ಇಳಿದು ಬಂದ ಮಹಾನ್ ಸುದಿನ. ಹೀಗಾಗಿ ಶಿವರಾತ್ರಿ ಬಂದ್ರೆ ದೇಶದುದ್ದಗಲಕ್ಕೂ ಶಿವನಾಮ ಸ್ಮರಣೆ ಮೊಳಗುತ್ತೆ. ಇಡೀ ದಿನ ಜಾಗರಣೆ ಮಾಡೋ ಕೋಟ್ಯಾಂತರ ಭಕ್ತರು ಶಿವಲೀಲೆಯಲ್ಲಿ ತಲ್ಲೀನರಾಗ್ತಾರೆ. ಬರೀ ಜಾಗರಣೆ ಮಾತ್ರವಲ್ಲ, ಹತ್ತಾರು ಬಗೆ ಬಗೆಯ ಉತ್ಸವಗಳು ಕೂಡ ನಡೀತವೆ. ಅಂಥವುಗಳಲ್ಲಿ ದಾವಣಗೆರೆಯಲ್ಲಿ ನಡೆಯೋ ಮುಳ್ಳು ಗದ್ದುಗೆಯ ಉತ್ಸವವೂ ಒಂದು. ಮುಳ್ಳು ಗದ್ದುಗೆ ಮೇಲೆ ಕಾರ್ಣಿಕ ಪವಾಡ. ಶಿವರಾತ್ರಿಯ ಮಾರನೇ ದಿನ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಹರನಹಳ್ಳಿ ಕೆಂಗಾಪುರದಲ್ಲಿ ವಿಶಿಷ್ಟ ಜಾತ್ರೆಯೊಂದು ನಡೆಯುತ್ತೆ. ರಾಮಲಿಂಗೇಶ್ವರ ಪುಣ್ಯ ಕ್ಷೇತ್ರದಲ್ಲಿ ನಡೆಯೋ ಮುಳ್ಳು ಗದ್ದುಗೆ ಪವಾಡವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತ ಸಾಗರವೇ ಹರಿದು ಬರುತ್ತೆ. ಪಲ್ಲಕ್ಕಿ ಮೇಲೆ ನಿರ್ಮಾಣ ಮಾಡಿದ್ದ ಮುಳ್ಳು ಗದ್ದುಗೆ ಮೇಲೇರಿದ ರಾಮಲಿಂಗೇಶ್ವರ ದೇಗುಲದ ಸ್ವಾಮೀಜಿ ಕುಣಿದು ಕುಪ್ಪಳಿಸ್ತಾರೆ. ಹತ್ತಾರು ಬಾರಿ ಎಗರಿ ಎಗರಿ ಬೀಳ್ತಾರೆ. ಮುಳ್ಳಿನ ರಾಶಿಯೇ ಇದ್ರೂ ಒಂದೇ ಒಂದು ಮುಳ್ಳು ಕೂಡ ಇವರಿಗೆ ಚುಚ್ಚಲ್ಲ, ಸಣ್ಣದೊಂದು ಗಾಯವೂ ಆಗಲ್ಲ. ಮುಳ್ಳು ಗದ್ದುಗೆ ಮೇಲೆ ಕುಣಿಯುತ್ತಾ ಸ್ವಾಮಿ ಹೇಳೋ ಕಾರ್ಣಿಕ ವರ್ಷದ ನಾಣ್ಣುಡಿಯಂತನೇ ಇಲ್ಲಿನ ಜನ ನಂಬ್ತಾರೆ. ಕಾರ್ ಮೋಡ ಕವಿತಂತಂದರೆ ಒಂದು ಸ್ವಲ್ಪ ಮೋಡ ಜಾಸ್ತಿ ಆಗುತ್ತೆ, ಮಳೆನೂ ಬರುತ್ತೆ ಅಂತ ಹೇಳ್ಬಿಟ್ಟು. ಮುತ್ತಿನ ಹನಿಗಳು ಉದುರಾವು ಅಂತಂದ್ರೇನು ಮಳೆ. ಆಮೇಲೆ ತೂಗೋ ತೊಟ್ಟಿಲು ಕೈ ತಪ್ಪಿತು ಅಂತಂತಂದರೆ ಒಂದು ಸ್ವಲ್ಪ ಜನಗಳಿಗೆ ತೊಂದರೆ ಇದೆ ಕಂದ. ಸ್ವಲ್ಪ ಮಾನವ ಜನ್ಮಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ಕಂದ. ಸತ್ಯ ಇದೆ, ಪವಾಡ ಇದೆ. ನಮ್ಮ ಲೈಫಲ್ಲಿ ಆಗಿದೆ, ಸಕ್ಸಸ್ ಆಗಿದೆ. ನಾವು ಏನೇ ಅಂದ್ಕೊಂಡ್ರು ಇಲ್ಲಿ ಸಕ್ಸಸ್ ಆಗಿದೆ. ಅದು ನಮಗೆ ನೋಡಿದರೆ ಶಾಕ್ ಅನಿಸುತ್ತೆ. ಆ ಮುಳ್ಳು ನಾವೇ ಕೈ ತಾಕಿದ್ರೆ ಎಷ್ಟು ಇದಾಗ್ತದೆ ಅಂಥದ್ರ ಮೇಲೆ ಅವರು ಸತ್ಯ ಇರೋದಕ್ಕೆ ಅದೆಲ್ಲ ಸಕ್ಸಸ್ ಆಗ್ತದೆ. ಸಿದ್ದಾರೂಢ ಸ್ವಾಮೀಜಿ ರಥೋತ್ಸವಕ್ಕೆ ಭಕ್ತ ಸಾಗರ. ಇನ್ನು ಹುಬ್ಬಳ್ಳಿಯಲ್ಲೂ ಮಹಾಶಿವರಾತ್ರಿ ಸಂಭ್ರಮ ಜೋರಾಗಿತ್ತು. ಪವಾಡ ಪುರುಷ ಸಿದ್ದಾರೂಢ ಸ್ವಾಮೀಜಿ ಮಹಾರಥೋತ್ಸವಕ್ಕೆ ಭಕ್ತರ ದಂಡೆ ಆಗಮಿಸಿ ಭಗವಂತನನ್ನ ಕಣ್ತುಂಬಿಕೊಂಡಿದ್ದಾರೆ. ಸಿದ್ದಾರೂಢ ಮಠಕ್ಕೆ ಆಗಮಿಸಿದ ಭಕ್ತರಿಗೆಲ್ಲ ಅನ್ನ ಸಂತರ್ಪಣೆ ಹಾಗೂ ಉಚಿತ ಆಟೋ ಸೇವೆ ಒದಗಿಸಲಾಗಿತ್ತು. ಚಿಕ್ಕಬಳ್ಳಾಪುರದಲ್ಲೂ ಮಹಾಶಿವರಾತ್ರಿ ಹಬ್ಬದ ಅಬ್ಬರ ಜೋರಾಗಿತ್ತು. ವಿಶ್ವವಿಖ್ಯಾತ ನಂದಿ ಬೆಟ್ಟದಲ್ಲಿ ಯೋಗ ಮತ್ತು ಭೋಗ ನಂದೀಶ್ವರ ಜಾತ್ರೆ ನಡೆಯಿತು. ಸಚಿವ ಎಂಸಿ ಸುಧಾಕರ್, ಶಾಸಕ ಪ್ರದೀಪ್ ಈಶ್ವರ್ ಯೋಗ ಮತ್ತು ಭೋಗ ನಂದೀಶ್ವರ ಜೋಡಿ ರಥೋತ್ಸವಕ್ಕೆ ಚಾಲನೆ ನೀಡಿದ್ರು. ಒಂದು ದಿನ ನಡೆಯೋ ಉತ್ಸವಕ್ಕೆ ಬೆಂಗಳೂರು, ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗಳಿಂದ ಆಗಮಿಸಿದ್ದ ಸಾವಿರಾರು ಭಕ್ತರು ಜೋಡಿ ರಥೋತ್ಸವಕ್ಕೆ ಹೂವು, ಬಾಳೆ ಉತ್ತತ್ತಿ ತೂರಿದ್ರು. ಒಟ್ನಲ್ಲಿ ಮಹಾಶಿವರಾತ್ರಿ ಹಿನ್ನೆಲೆ ರಾಜ್ಯದುದ್ದಗಲಕ್ಕೂ ಹತ್ತಾರು ಉತ್ಸವಗಳು ನಡೆದಿದ್ದು ಭಗವಂತನ ಲೀಲೆಯಲ್ಲಿ ಜನ ಮಿಂದೆದ್ದಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.